ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2025-26ರ 9ನೇ ತರಗತಿ 2ನೇ ಸಂಕಲನಾತ್ಮಕ SCA2 ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಸೈನ್ಸ್ ಇದಾಗಿರುತ್ತೆ. ಸೊ ಫಸ್ಟ್ ನಾವು ನೋಡ್ತಾ ಹೋದಾಗ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ರೀತಿ ಇದೆ ಸ್ನೇಹಿತರೆ. ಈ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನೀಡಿರುವ 4 ಪರ್ಯಾಯ ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರದ ಸಹಿತ ಬರೆಯಿರಿ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ. ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಯಾವುದು ಅಂತ ಕೇಳಿದರೆ, ಸೊ ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಆಪ್ಷನ್ ಬಿ ಶುಷ್ಕಕೋಶ ಆಗಿರುತ್ತದೆ. ಅದೇ ರೀತಿ ಒತ್ತಡದ SI ಏಕಮಾನ ಯಾವುದು? ಸೊ ನಿಮಗೆಲ್ಲ ಆನ್ಸರ್ಸ್ಗಳಿದೆ ನೋಡಿ ಸ್ನೇಹಿತರೆ. ಸೊ ಫಸ್ಟ್ ಒಂದು ಶುಷ್ಕಕೋಶ, ಅದಾದ ನಂತರ ಎರಡನೇದಕ್ಕೆ ಆನ್ಸರ್ ಬಂದು ಪಾಸ್ಕಲ್ ಆಗಿರುತ್ತೆ. ಸೊ ಅಲ್ಲೇ ಕೊಟ್ಟಿರ್ತಕ್ಕಂಥ ಆನ್ಸರ್ಸ್ಗಳು ಆಪ್ಷನ್ ಡಿ ಪಾಸ್ಕಲ್, ಒತ್ತಡದ SI ಏಕಮಾನ. ಅದಾದ ನಂತರ ಮೂರನೇ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸಿ. ಎರಡು ಕ್ವಶನ್ ಇರುತ್ತೆ, 1 ಮಾರ್ಕ್ಸ್ ಇರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್, ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 ಮೀಟರ್ ಪರ್ ಸೆಕೆಂಡ್ ಆದರೆ ಶಬ್ದವು ಚಲಿಸಿದ ದೂರ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ನೋಡ್ತಾ ಹೋದರೆ ಸ್ನೇಹಿತರೆ, ಸೊ ನೋಡಿ, ಚಲಿಸಿದ ದೂರ =v(x_t) ಅಂತಕ್ಕಂಥದ್ದು, v×t ಅಂತಕ್ಕಂಥದ್ದು. ಸೊ ಇಲ್ಲಿ v ಬಂದು 346 ಇದೆ ಆ್ಯಂಡ್ ಟಿ ಟೈಮ್ ಬಂದು 5 ಇದೆ. ಸೊ ಟೋಟಲಾಗಿ ನೋಡ್ತಾ ಹೋದಾಗ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1730 ಮೀಟರ್ ಅಂತಕ್ಕಂಥದ್ದು ಆಗಿರುತ್ತೆ. ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಸ್ನೇಹಿತರೆ, ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹದ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ 2 ಪ್ರಶ್ನೆ, ಒಂದು ಪ್ರಶ್ನೆಗೆ 3 ಅಂಕಗಳು ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟು ನೋಡ್ತಾ ಹೋದರೆ, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಾಗಿದೆ. ವೇಗವನ್ನು ಕೊಟ್ಟಿದ್ದಾರೆ ಮತ್ತು ಕಾಲವನ್ನು ಕೊಟ್ಟಿದ್ದಾರೆ. ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಕ್ವಶನ್ ಏನಿದೆ, ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ? ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ? ಇದಕ್ಕೆ ಉತ್ತರ ಬಂದು ಏಕರೂಪ ವೇಗೋತ್ಕರ್ಷದ ಚಲನೆ ಆಗಿರುತ್ತೆ. ಆ್ಯಂಡ್ ಎರಡನೇ ಕ್ವಶನ್ ಈ ರೀತಿ ಇದೆ. ವಾಹನದ ವೇಗ ಕಾಲನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ವಾಹನದ ವೇಗ ಕಾಲನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತದೆ? ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಸರಳ ರೇಖೆ, ಆಪ್ಷನ್ 2 ಇಲ್ಲಿದೆ, ಸರಳ ರೇಖೆ ಅಂತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಮತ್ತೊಂದು ಪ್ರಶ್ನೆ ಈ ರೀತಿ ಇದೆ. ಸೊ ಇವೆರಡರಲ್ಲಿ ಒಂದು ಕ್ವಶನ್ಗೆ ಅಟೆಂಡನ್ನು ಮಾಡಬೇಕಾಗುತ್ತೆ ಅಥವಾ ಅಂತ ಕೊಟ್ಟಿದ್ದಾರೆ. ಸೊ ಎರಡರಲ್ಲಿ ಒಂದನ್ನು ನೀವು ಅಟೆಂಡ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದೆ. ಇದರಲ್ಲಿ 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವನ್ನು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. ಸೊ ಉಪಗ್ರಹದ ಜವವನ್ನು ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ. ಉಪಗ್ರಹದ ಜವ ಕಂಡುಹಿಡಿತಕ್ಕಂಥದ್ದು ಈ ರೀತಿ ಇದೆ. v = 2πr/t ಅಂತಕ್ಕಂಥದ್ದು. ಸೊ ಇಲ್ಲಿ 2 × ಪೈ ವ್ಯಾಲ್ಯೂ ಬಂದು 22/7 ಆಗಿರುತ್ತೆ. ಪೈ ವ್ಯಾಲ್ಯೂ 22/7 × r ಅಂತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇದನ್ನ ಟೋಟಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ನಮಗೆ ಸಿಗ್ತಕ್ಕಂಥ ಆನ್ಸರು 262 km/h ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ಜವದ SI ಏಕಮಾನವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಜವದ SI ಏಕಮಾನ ಬಂದು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6 kg ರಾಶಿ ಇರುವ ಒಂದು ಶಾಟ್ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗವು 3 ಮೀಟರ್ ಪರ್ ಸೆಕೆಂಡ್ನಿಂದ 7 ಮೀಟರ್ ಪರ್ ಸೆಕೆಂಡ್ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ 6 kg ರಾಶಿಯನ್ನು ಕೊಟ್ಟಿದ್ದಾರೆ ಆ್ಯಂಡ್ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ಕಂಡುಹಿಡ್ತಕ್ಕಂಥದ್ದು ಯಾವ ರೀತಿ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ನೋಡಿ ಇಲ್ಲಿದೆ. ಸೊ ಇದಾಗಿರುತ್ತೆ. ಹಾರನೇದಕ್ಕೆ ಆನ್ಸರ್ ಬಂದು ನೋಡಿ, ಈ ಒಂದು ಕ್ವಶನ್ಗೆ ಆನ್ಸರು ಇದಾಗಿರ್ತಕ್ಕಂಥದ್ದು. ನೆಕ್ಸ್ಟು 7ನೇ ಪ್ರಶ್ನೆ ಹೀರಿದ್ರೆ, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ ಅಂತ ಕೇಳಿದರೆ ಯಾಕೆ ಗುರುತ್ವ ವೇಗೋತ್ಕರ್ಷವು ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆನೇ ಆಗಿರುತ್ತೆ?
ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಭೂಮಿಯ ಆಕಾರದ ವ್ಯತ್ಯಾಸದ ಕಾರಣದಿಂದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವ ವೇಗೋತ್ಕರ್ಷವು ಹೆಚ್ಚಿರುತ್ತದೆ ಹಾಗೂ ಸಮಭಾಜಕ ವೃತ್ತಗಳಲ್ಲಿ ಕಡಿಮೆ ಇರುತ್ತದೆ. ಸೊ ಇದಕ್ಕೆ 2 ಮಾರ್ಕ್ಸ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 3 ಅಂಕದ 3 ಪ್ರಶ್ನೆಗಳು. ಅನುರಣನೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ 3 ಮಾರ್ಕ್ಸ್ಗೆ 3 ಪಾಯಿಂಟನ್ನು ಬರೀಬೇಕಾಗುತ್ತೆ. ಸಭಾಂಗಣ ಅಥವಾ ಪಡಸಾಲೆಯಲ್ಲಿ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಶಬ್ದ ಗ್ರಹಿಸುವ ಸಂಕುಚಿತ ದುಗ್ನಾರು ಹಲಗೆ ಅಂತಕ್ಕಂಥದ್ದು ಒಂದು, ಅಥವಾ ಒರಟಾದ ಪ್ಲಾಸ್ಟರ್ನಿಂದ ಮುಚ್ಚಿರುತ್ತಾರೆ. ಆಸನದ ವಸ್ತುಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಶಬ್ದಗ್ರಹಿಕ ಗುಣಗಳನ್ನು ಪರಿಗಣಿಸುತ್ತಾರೆ. ಸೊ ಇದು ಆನ್ಸರ್ ಆಗಿರುತ್ತೆ. ಅದಾದ ನಂತರ 9ನೇ ಪ್ರಶ್ನೆ ಈ ರೀತಿ ಇದೆ. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ. ಆನ್ಸರ್ ನೋಡ್ತಾ ಹೋದರೆ ಯಾವುದೇ 2 ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಇದು ಬಂದು ವೇಗೋತ್ಕರ್ಷ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಕೇಳಿದರೆ ಕಾಯಗಳ ದ್ರವ್ಯರಾಶಿ ಹಾಗೂ ಅವುಗಳ ನಡುವಿನ ಅಂತರ ಆಗಿರುತ್ತೆ. ನೆಕ್ಸ್ಟು ಅಥವಾ ಈ ಪ್ರಶ್ನೆ ಅಥವಾ ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸ್ತಾ ಹೋದರೆ ಇದಕ್ಕೆ ಆನ್ಸರ್ ಇಲ್ಲಿದೆ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಇದನ್ನು ಆರ್ಕಿಮಿಡಿಸ್ ತತ್ವ ಎಂದು ಕರೆಯಲಾಗುತ್ತದೆ. ಅನ್ವಯಗಳನ್ನು ನೋಡ್ತಾ ಹೋದರೆ ಹಡಗು ಹಾಗೂ ಸಬ್ಮೆರಿನ್ಗಳ ತೇಲುವಿಕೆ, ಲ್ಯಾಕ್ಟೋಮೀಟರ್ ಹಾಗೂ ಹೈಡ್ರೋಮೀಟರ್ಗಳಲ್ಲಿ ಈ ತತ್ವವನ್ನು ಬಳಸುವರು ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಯೋಗಿಕ ಚಟುವಟಿಕೆಗಾಗಿ ಪಠ್ಯಪುಸ್ತಕದ ಚಟುವಟಿಕೆ 9.7 ಗಮನಿಸಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ 10ನೇ ಪ್ರಶ್ನೆಗೆ ಆನ್ಸರ್ ನೋಡ್ತಾ ಹೋದರೆ ನಾವಿಲ್ಲಿ ಅಸಂತುಲಿತ ಬಲಗಳು, ವರ್ತಿಸುವ ಬಲದ ಪ್ರಮಾಣ, ನ್ಯೂಟನ್ನ ಚಲನೆಯ 3ನೇ ನಿಯಮ. ಸೊ ಈ 3 ಪಾಯಿಂಟ್ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಏನ್ ಬಲವನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಬಲ ಎಸ್, ಇಲ್ಲಿ ಜವ ಮತ್ತು ವೇಗವನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ 10ನೇ ಪ್ರಶ್ನೆಗೆ ಆಯಿತು ಇದು. ಆ್ಯಂಡ್ ನೆಕ್ಸ್ಟು 11ನೇ ಪ್ರಶ್ನೆ ನೋಡ್ತಾ ಹೋದಾಗ ಈ ಪ್ರಶ್ನೆಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಂದಕ್ಕೆ ಜವ ಮತ್ತು ವೇಗಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಜವ ಮತ್ತು ವೇಗಗಳಿಗಿರ್ತಕ್ಕಂಥ ಒಂದು ವ್ಯತ್ಯಾಸ ನೋಡ್ತಾ ಹೋದರೆ ಜವ ಬಂದು ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರ ಆಗಿರುತ್ತೆ. ವೇಗ ಬಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನ ಪಲ್ಲಟ ಆಗಿರುತ್ತೆ. ಇನ್ನು ಜವ ಬಂದು ದಿಕ್ಕನ್ನು ಹೊಂದಿಲ್ಲ, ವೇಗ ದಿಕ್ಕನ್ನು ಹೊಂದಿದೆ. ಜವ ಬಂದು ಅದಿಶ, ವೇಗ ಬಂದು ಸದಿಶ ಆಗಿರುತ್ತೆ. ಇದು ಡಿಫ್ರೆನ್ಸು. ನೆಕ್ಸ್ಟ್ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಏಕರೂಪ ಚಲನೆ ಅಂತಕ್ಕಂಥದ್ದು ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳುವ ಕಾಯಗಳು. ಏಕರೂಪವಲ್ಲದ ಚಲನೆ ಅಂತ ಹೇಳಿದ್ರೆ ಸಮಾನ ಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವ ಕಾರು. ನೆಕ್ಸ್ಟ್ 12ನೇ ಪ್ರಶ್ನೆ, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ಅಥವಾ ಹೌದು ಅಂತಕ್ಕಂಥ ಇಲ್ಲಿ ಪ್ರಶ್ನೆ ಆಗಿದೆ. ಸೊ ಆನ್ಸರ್ ಬಂದು ಹೌದು. ಅದಕ್ಕೆ ಕಾರಣ ಅಂತ ಹೇಳಿದರೆ ಸ್ಥಾನಪಲ್ಲಟ ಸಾಧ್ಯವಿದೆ. ಏಕರೂಪ ಚಲನೆಯಲ್ಲಿ ಇರುವ ಕಾಯ ಏಕರೂಪ ಚಲನೆಯಲ್ಲಿ ಇರುವಾಗ ಕಾಯದ ಮೇಲೆ ವರ್ತಿಸುವ ಬಲ ಶೂನ್ಯವಾಗಿರುತ್ತದೆ, ಆದರೆ ಕಾಯದ ಸ್ಥಾನಪಲ್ಲಟವಾಗುತ್ತದೆ. ಆದ್ದರಿಂದ ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಸ್ಥಾನಪಲ್ಲಟ ಸಾಧ್ಯವಿದೆ ಅಂತಕ್ಕಂಥದ್ದು ಆನ್ಸರ್. ಇದಕ್ಕೆ ರೀಸನ್ ಆಗಿರ್ತಕ್ಕಂಥದ್ದು ಆಗಿದೆ. ಆ್ಯಂಡ್ ನೆಕ್ಸ್ಟ್ 12ರಲ್ಲಿ ನೋಡ್ತಾ ಹೋದಾಗ 2ನೇ ಪ್ರಶ್ನೆ, ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು, ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. 2 ಪಾಯಿಂಟು, ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು ಮತ್ತು ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. ಆ್ಯಂಡ್ 12ರಲ್ಲಿ 3ನೇ ಕ್ವಶನ್ ಈ ರೀತಿದೆ, ಶಕ್ತಿಯನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾರೆ. ಶಕ್ತಿ ಅಂತ ನೋಡ್ತಾ ಹೋದಾಗ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ನಾವು ಶಕ್ತಿ ಎಂದು ಕರೆಯಲಾಗುತ್ತದೆ. ಸೊ ಶಕ್ತಿಯ ಒಂದು ಡೆಫಿನೇಷನ್ನ ಕೇಳಿದರೆ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ಶಕ್ತಿ ಎಂದು ಕರೆಯಲಾಗುತ್ತದೆ, ಶಕ್ತಿ ಎನ್ನುವರು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1 ಕಿಲೋ ವ್ಯಾಟ್ ಅವರ್ ಜೌಲನ್ನು ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು 3.6 × 10⁶ ಜೌಲ್ ಅಂತಕ್ಕಂಥದ್ದು ಆಗಿರುತ್ತೆ.
ಅಥವಾ ಚಲನಶಕ್ತಿಯನ್ನು ನಿರೂಪಿಸಿ. ಚಲನಶಕ್ತಿಯ ಅಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಸ್ನೇಹಿತರೆ ಇಲ್ಲಿ. ಸೊ ಆನ್ಸರ್ ನೋಡ್ತಾ ಹೋದರೆ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎಂದು ಕರೆಯಲಾಗುತ್ತದೆ. ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಗೆ ಚಲನಶಕ್ತಿ ಎಂದು ಕರೆಯಲಾಗುತ್ತದೆ. ಆ್ಯಂಡ್ ಎರಡನೇ ಪ್ರಶ್ನೆ ನೋಡ್ತಾ ಹೋದರೆ ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿದ್ದು ಅದರ ಚಲನಶಕ್ತಿ ಏನಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಸ್ವತಂತ್ರವಾಗಿ ನೆಲದ ಕಡೆಗೆ ಬೀಳುತ್ತಿರುವ ಒಂದು ಕಾಯದ ಪ್ರಚನ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಚಲನಶಕ್ತಿ ಹೆಚ್ಚಾಗುತ್ತದೆ. ಕಾಯವು ನೆಲವನ್ನು ಮುಟ್ಟಿದಾಗ ಎಲ್ಲ ಪ್ರಚನ ಶಕ್ತಿಯು ಚಲನಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಕಾಯವು ನೆಲವನ್ನು ಮುಟ್ಟಿದ ನಂತರ ಚಲನಶಕ್ತಿಯು ಉಷ್ಣಶಕ್ತಿ ಮತ್ತು ಶಬ್ದಶಕ್ತಿಯನ್ನಾಗಿ ಆಗುತ್ತದೆ. ಕಾಯದ ಚಲನಶಕ್ತಿಯು ಭೂಮಿಯ ಸ್ವರೂಪವನ್ನು ಅವಲಂಬಿಸಿ ನೆಲವನ್ನು ವಿರೂಪಗೊಳಿಸುವುದು ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಹೇಳುತ್ತಿದೆ, ಒಂದು ಕಾಯದ ಮೇಲೆ ಅದರ ಸ್ಥಾನಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ ಸ್ನೇಹಿತರೆ ಸೊ W = F × S ಅಂತಕ್ಕಂಥದ್ದು ಆಗಿರುತ್ತೆ. W = F × S. ಇನ್ನು ನೆಕ್ಸ್ಟ್ ಬಂದು ಭಾಗ ಬಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದಾಗಿರುತ್ತೆ. ಸೊ ಇದು 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರವನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಚತುರ್ಪರಮಾಣೀಯತೆ ಹೊಂದಿರುವ ಧಾತು ಯಾವುದು ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರಲ್ಲಿ ಫಾಸ್ಫರಸ್ ಆಗಿರುತ್ತೆ. ಆ್ಯಂಡ್ 14ನೇ ಪ್ರಶ್ನೆ 15x31 ಈ ಧಾತುವಿನಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯು ಕ್ರಮವಾಗಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಇಲ್ಲಿ 15, 16 ಮತ್ತು 15 ಆಗಿರುತ್ತೆ. 15, 16 ಮತ್ತು 15. ಆ್ಯಂಡ್ ನೆಕ್ಸ್ಟ್ ಶುಷ್ಕ ಮಂಜುಗಡ್ಡೆಯ ಮೇಲಿನ ಒತ್ತಡವನ್ನು ಒಂದು ATMಗೆ ಇಳಿಸಿದಾಗ ಅಥವಾ ಒಂದು ಆಟಮ್ಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ಏನು ಅಂತ ಕೇಳಿದರೆ ಸೊ ನಿಕ್ಷೇಪಣ, ಉತ್ಪತನ, ಘನೀಕರಣ ಮತ್ತು ಸಾಂದ್ರೀಕರಣ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ ಉತ್ಪತನ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒನ್ ವರ್ಡ್ ಆನ್ಸರ್ಸು. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಲೋಹಬಗಳು ಎಂದರೆ ಏನು? ಲೋಹಬಗಳು ಎಂದರೆ ಏನು? ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಕೆಲವು ಧಾತು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣವನ್ನು ಹೊಂದಿದೆ. ಸೊ ಅಂಥದ್ದನ್ನು ನಾವು ಈ ಒಂದು ಲೋಹಬಗಳು ಅಂತ ಕರಿತಾ ಹೋಗ್ತೀವಿ. ಅದಾದ ನಂತರ SO2 ಇದರ ಸಾಪೇಕ್ಷ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. SO2 ಸೊ ಇದಕ್ಕೆ ಆನ್ಸರ್ ಬಂದು ನೋಡಿ 1 × S + 2 × O ಅಂತಕ್ಕಂಥದ್ದು. ಸೊ ಇಲ್ಲಿ 32 + 32 = 64. ಆ್ಯಂಡ್ ಮತ್ತೆ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 19ನೇ ಪ್ರಶ್ನೆ ಒಂದು ಸಂಯುಕ್ತದ ಅಣುಸೂತ್ರ XY4 ಹಾಗಾದರೆ X ಮತ್ತು Yಗಳ ವೇಲೆನ್ಸಿಯನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದರೆ ಇಲ್ಲಿ ಸ್ನೇಹಿತರೆ X = 4 Y = 1 ಅಂತ ಹೇಳಿದಾಗ ಇದು ಒಂದು ವೇಲೆನ್ಸಿ ಆಗಿರುತ್ತೆ. ಅಂದರೆ ಇಲ್ಲಿ XY ಏನು ಕೊಟ್ಟಿದ್ದಾರೆ X1 Y 4. ನೆಕ್ಸ್ಟ್ ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ಇದು ಇದಾಗಿರುತ್ತೆ. ಆ್ಯಂಡ್ 20ನೇ ಪ್ರಶ್ನೆ ಒಂದು ಲೋಟ ಬಿಸಿ ನೀರಿಗೆ ಬೆರೆಸಿದ ಒಂದು ಹನಿ ಆಹಾರದ ಬಣ್ಣವು ತಣ್ಣೀರಿನಲ್ಲಿಗಿಂತ ವೇಗವಾಗಿ ಹರಡುತ್ತದೆ. ಕಾರಣವನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಹನಿ ಆಹಾರದ ಬಣ್ಣವು ತಣ್ಣೀರಿಗಿಂತ ಬಿಸಿ ನೀರಲ್ಲಿ ಬೇಗ ಹರಡ್ಕೊಳ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಬಿಕಾಸ್ ಹೆಚ್ಚಿನ ಉಷ್ಣ ಶಕ್ತಿಯು ನೀರಿನ ಕಣಗಳ ಚಲನಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಉಷ್ಣ ಶಕ್ತಿಯು ನೀರಿನ ಕಣಗಳ ಚಲನಶಕ್ತಿಯನ್ನು ಹೆಚ್ಚಿಸುತ್ತದೆ. ವಿಸರಣ ದರ ಹೆಚ್ಚುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ. ಈ ವಾಕ್ಯವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಆಹಾರವನ್ನು ಅಗಿದು ತುಂಡು ಮಾಡುವುದು ಭೌತ ಬದಲಾವಣೆ, ಕಿಣ್ವಗಳು ಆಹಾರವನ್ನು ಜೀರ್ಣಿಸುವುದು ಒಂದು ರಾಸಾಯನಿಕ ಬದಲಾವಣೆಗಳಿಗೆ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮಿಶ್ರಣ ಮತ್ತು ಸಂಯುಕ್ತಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ 3 ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ. ಸೊ 3 ವ್ಯತ್ಯಾಸ ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಧಾತುಗಳು ಅಥವಾ ಸಂಯುಕ್ತಗಳು ಒಟ್ಟಿಗೆ ಮಿಶ್ರಣವನ್ನು ರೂಪಿಸುತ್ತವೆ, ಆದರೆ ಯಾವುದೇ ಹೊಸ ಸಂಯುಕ್ತವು ರೂಪುಗೊಳ್ಳುವುದಿಲ್ಲ. ಸಂಯುಕ್ತಗಳಲ್ಲಿ ಹಾಗಲ್ಲ, ಧಾತುಗಳು ಪ್ರತಿಕ್ರಿಯಿಸಿ ಹೊಸ ಸಂಯುಕ್ತಗಳನ್ನು ರೂಪಿಸುತ್ತವೆ. ಒಂದು ಪಾಯಿಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಿಶ್ರಣವು ವಸ್ತುಗಳ ಸಂಯೋಜನೆಯನ್ನು ಹೊಂದಿದೆ ಅಂತಕ್ಕಂಥದ್ದು 2 ಪಾಯಿಂಟ್ ಆಗುತ್ತೆ. ಆ್ಯಂಡ್ ಮಿಶ್ರಣವು ಘಟಕ ವಸ್ತುಗಳ ಗುಣಲಕ್ಷಣವನ್ನು ತೋರಿಸುತ್ತದೆ 3 ಪಾಯಿಂಟು. ಭೌತಿಕ ವಿಧಾನಗಳಿಂದ ಘಟಕಗಳನ್ನು ಸುಲಭವಾಗಿ ಬೇರ್ಪಡಿಸುವುದು ಒಟ್ಟು 4 ಪಾಯಿಂಟನ್ನು ಕೊಟ್ಟಿದ್ದಾರೆ ಸ್ನೇಹಿತರಲ್ಲಿ. ಇದೇ ರೀತಿ ನೋಡ್ತಾ ಹೋದರೆ ಸಂಯುಕ್ತಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಹೊಸ ವಸ್ತುವಿನ ಸಂಯೋಜನೆಯು ಯಾವಾಗಲೂ ಸ್ಥಿರವಾಗಿರುತ್ತದೆ. ಹೊಸ ವಸ್ತುವು ಸಂಪೂರ್ಣವಾಗಿ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ. ರಾಸಾಯನಿಕ ಅಥವಾ ವಿದ್ಯುತ್ ರಾಸಾಯನಿಕ ಕ್ರಿಯೆಗಳಿಂದ ಮಾತ್ರ ಘಟಕಗಳನ್ನು ಬೇರ್ಪಡಿಸ್ತಕ್ಕಂಥದ್ದು. ಸೊ ಇದು ಡಿಫ್ರೆನ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಮುಂದಿನ ಪ್ರಶ್ನೆಗೆ ಆನ್ಸರು
ಈ ಕೆಳಗಿನ ಕಲಿಲಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಏರೋಸಾಲ್, ಜೆಲ್ ಮತ್ತು ಸಾಲ್. ಸೊ ಇದಕ್ಕೆ ಪ್ರಸರಣ ಹಂತ, ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಯನ್ನು ಕೊಡಬೇಕಂತೆ. ಸೊ ನೋಡಿ ಇಲ್ಲಿ ಏರೋಸಾಲ್ ಫಸ್ಟ್ ಒಂದಕ್ಕೆ ದ್ರವ, ಅನಿಲ, ಮಂಜು ಅಥವಾ ಮೋಡ ಮಂಜು. ಸೊ ಅದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜೆಲ್ ಕೊಟ್ಟಿದ್ದಾರೆ. ಜೆಲ್ ಬಂದು ದ್ರವ ಆಗಿರುತ್ತೆ. ಅದರ ಘನ ಬಂದು ಇದಕ್ಕೆ ಒಂದು ಪ್ರಸರಣ ಮಾಧ್ಯಮ ಸ್ನೇಹಿತರೆ. ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ ಜೆಲ್ಲಿ ಆಗಿರ್ಬೋದು, ಚೀಸು, ಬೆಣ್ಣೆ ಆಗಿರಬಹುದು. ಇದು ಏನಕ್ಕೆ ಅಂತ ಹೇಳಿದ್ರೆ ಇದು ಜೆಲ್ಗೆ. ಇನ್ನು ಸಾಲ್ ಅಂತ ಹೇಳಿದಾಗ ಸಾಲ್ ಬಂದು ಒಂದು ಘನ ರೂಪದಲ್ಲಿರುತ್ತೆ. ಆ್ಯಂಡ್ ಮೆಗ್ನೀಷಿಯಾದ ಹಾಲು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದಾಗಿರುತ್ತೆ. ಅದಾದ ನಂತರ ಸ್ನೇಹಿತರೆ ಕೊಟ್ಟಿರ್ತಕ್ಕಂಥದ್ದು ಅಮೋನಿಯಾ ಕ್ಲೋರೈಡ್ ಉತ್ಪನ್ನದ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಘನೀಕರಣ ಒಂದು ಅಮೋನಿಯಾ ಕ್ಲೋರೈಡು, ಪಿಂಗಾಣಿ ಪಾತ್ರೆ. ಸೊ ನೀವು ಈ ಒಂದು ಚಿತ್ರವನ್ನು ಬರೆದು, ಚಿತ್ರ ಇಲ್ಲಿದೆ ನೋಡಿ. ಸೊ ಇದಕ್ಕೆ ಒಂದು ಪಾರ್ಟ್ಸ್ಗಳನ್ನು ನೀವು ಭಾಗಗಳನ್ನು ಗುರುತಿಸಬೇಕಾಗುತ್ತೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ 24ನೇ ಪ್ರಶ್ನೆ ಈ ರೀತಿ ಇದೆ. ಅಯಾನು ಎಂದರೇನು? ಬಹುಪರಮಾಣುಯ ಧನ ಅಯಾನು ಮತ್ತು ಋಣ ಅಯಾನ್ಗೆ ಉದಾಹರಣೆಯನ್ನು ಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ಅಯಾನ್ ಅಂತ ಹೇಳಿದರೆ ಲೋಹ ಮತ್ತು ಅಲೋಹಗಳಿಂದ ಮಾಡಲ್ಪಟ್ಟಂಥ ಸಂಯುಕ್ತಗಳನ್ನು ವಿದ್ಯುತ್ ಆವೇಶಯುಕ್ತ ಕಣಗಳಿಗೆ ನಾವು ಅಯಾನ್ಗಳೆಂದು ಕರೆಯಲಾಗುತ್ತದೆ. ಸೊ ಇಲ್ಲಿ ಬಹುಪರಮಾಣುಯ ಧನ ಅಯಾನು ಬಂದು NH4+ ಆಗಿರುತ್ತೆ. ಬಹುಪರಮಾಣು ಋಣ ಅಯಾನು ಅಂತ ಹೇಳಿದಾಗ OH- ಅಥವಾ HCO3- ಆಗಿರ್ತಕ್ಕಂಥ ಅಥವಾ Cl2 ಆಗಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇವುಗಳ ಅಣುಸೂತ್ರವನ್ನು ಬರೆಯಿರಿ ಅಂತ ಕೊಡಿದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳಿದಾಗ ಸೊ ಮೆಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೊನೇಟ್ ಇದು ಆಗಿರುತ್ತೆ. ಸೋಡಿಯಂ ಕಾರ್ಬೊನೇಟ್ ಇದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಶ್ನೆ ಏನಿದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕೊಟ್ಟಿದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದಾಗಿರುತ್ತೆ. ಆ್ಯಂಡ್ ಫಸ್ಟ್ ಒನ್ ಏನಿದೆ ಇಲ್ಲಿ ಮೆಗ್ನೀಷಿಯಂ ಕ್ಲೋರೈಡನ್ನು ಕೊಟ್ಟಿದ್ದಾರೆ. ಸೊ MgSCl2 Mg ಮಿಸ್ ಆಗಿದೆ ಇಲ್ಲಿ, MgCl2 ಆಗಿರುತ್ತೆ. ಆ್ಯಂಡ್ 25ನೇ ಪ್ರಶ್ನೆ ಈ ರೀತಿ ಇದೆ. ಸೊ ನೋಡ್ಕೋಬಹುದು ಪ್ರಶ್ನೆ ಈ ರೀತಿ ಕೊಟ್ಟಿರುವ ಧಾತುಗಳ ವೇಲೆನ್ಸಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೈಟ್ರೋಜನ್, ನಿಯಾನ್ ಮತ್ತು ಮೆಗ್ನೀಷಿಯಂ ಇದರ ಒಂದು ಧಾತುಗಳ ವೇಲೆನ್ಸಿ ಸೊ ಇಲ್ಲಿದೆ ನೋಡಿ. ಸೊ ನೋಡ್ಕೊಳ್ತಾ ಹೋಗಿ ABC 3ಕ್ಕೆ ಆನ್ಸರು. ಅಥವಾ ಅಂತ ಏನು ಆನ್ಸರ್ ಕ್ವಶನ್ ಕೊಟ್ಟಿದ್ದಾರೋ, ಅಥವಾ ಪರಮಾಣುಗಳ ಆವೇಶಯುಕ್ತ ಕಣಗಳಿಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆಯನ್ನು ತಿಳಿಸಿ. ಮತ್ತು ಪರಮಾಣು ರಚನೆ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳ ಹೆಸರನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಆನ್ಸರು ಇಲ್ಲಿದೆ, ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ವಿಜ್ಞಾನಿಗಳು ಜಾನ್ ಡಾಲ್ಟನ್, JJ ಥಾಮ್ಸನ್, ರುದರ್ಫೋರ್ಡ್ ಮಲ್ಸನ್, ನೀಲ್ಸ್ ಬೋರ್ ಅಂತಕ್ಕಂಥವ್ರು ವಿಜ್ಞಾನಿಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಸೈನ್ಸ್ ಬಯಾಲಜಿಗೆ ಸಂಬಂಧಪಟ್ಟಂತೆ ಜೀವಶಾಸ್ತ್ರ. ಜೀವಕೋಶ ಪೊರೆಯ ಮತ್ತೊಂದು ಹೆಸರೇನು ಅಂತ ಕೊಟ್ಟಿದ್ದಾರೆ. ಕೋಶದ ಮತ್ತೊಂದು ಹೆಸರು ಅರೆವ್ಯಾಪಕ ಪೊರೆ. ಸೊ ಆನ್ಸರ್ ಆಪ್ಷನ್ C ಆಗಿರುತ್ತೆ. ಅದಾದ ನಂತರ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣದಂಗ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡ್ಕೊಳ್ತಾ ಹೋಗಿ ಮೈಟೋಕಾಂಡ್ರಿಯಾ ಪ್ಲಾಸ್ಟಿಡು. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು ಯಾವುದು ಅಂತ ಕೇಳಿದರೆ ಇಲ್ಲಿ. ಸೊ ಹಸು ಅಂತ ಬಂದಾಗ ಇಲ್ಲಿ ಬಾಬಾ ಇಂಡಿಕಸ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ A ಆಗಿರುತ್ತೆ. ಅದಾದ ನಂತರ ನೋಡಿ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ಆ್ಯಂಡ್ ಆನ್ಸರ್ ಸಹ ಇಲ್ಲೇ ಇದೆ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಜೀವಕೋಶದೆಲ್ಲ ಲೈಬೋಸೋಮ್ನ ಒಂದು ಕಾರ್ಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಜೀವಕೋಶದ ತ್ಯಾಜ್ಯ ವಿಲೇವಾರಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಜೀವಕೋಶದಲ್ಲಿ ಇರಬಹುದಾದಂಥ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಇದರ ಒಂದು ಕೆಲಸ ಆಗಿರುತ್ತೆ. ಇನ್ನು ನೆಕ್ಸ್ಟ್ 30ನೇ ಪ್ರಶ್ನೆ, ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬಾಯ್ಲರ್ ಮತ್ತು ಬ್ರಾಯ್ಲರ್ ಮತ್ತು ಲೇಯರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಏಪಿಸ್ ಸೆರೆನಾ ಇಂಡಿಕಾದ ಪ್ರಾಮುಖ್ಯತೆ ಏನಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜೇನು ತುಪ್ಪದ ವಾಣಿಜ್ಯ ಉತ್ಪಾದನೆಗೆ ಬಳಸುವ ಭಾರತೀಯ ತಳಿ ಅದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಸ್ಕ್ಲೆರೆಂಕೈಮ ಅಂಗಾಂಶದ ಕೋಶಗಳ ಭಿತ್ತಿಯ ಮಂದತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಮಂದತೆಗೆ ಕಾರಣವಾದಂಥ ರಾಸಾಯನಿಕ ವಸ್ತುಗಳನ್ನು ಕೇಳಿದರೆ ಇಲ್ಲಿ ಸ್ನೇಹಿತರೆ. ಸೊ ಆನ್ಸರ್ ಬಂದು ಲಿಗ್ನಿನ್ ಮತ್ತು ಕ್ಯೂಟಿನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದಾಗ ಇಲ್ಲಿ ಅಥವಾ ಅಂತ ಕೊಟ್ಟಿದ್ದಾರಲ್ವಾ. ಸೊ ಈ ಪ್ರಶ್ನೆ ನೋಡ್ಕೊಳ್ತಾ ಹೋಗಿ. ಈ ಪ್ರಶ್ನೆಗೆ ಆನ್ಸರ್ ಬಂದು ಸೊ ಇದಾಗಿರುತ್ತೆ, ಪಠ್ಯರಹಿತ ಸ್ನಾಯು ಮತ್ತು ಪಠ್ಯಸಹಿತ ಸ್ನಾಯು ಆಗಿರುತ್ತೆ. ಇನ್ನು 33ನೇ ಪ್ರಶ್ನೆ ನೋಡ್ಕೊಳ್ಳಿ. ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಲುಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳು, ಅಥವಾ ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಚಿಸುತ್ತಿದ್ದಾನೆ, ಅವನಿಗೆ ರಸಗೊಬ್ಬರಗಳಿಂದಾಗುವ ಅನಾನುಕೂಲಗಳನ್ನು ಕೇಳಿದರೆ ಇಲ್ಲ ಅನಾನುಕೂಲ ನೋಡ್ಕೊಳ್ತಾ ಹೋಗಿ. ಸೊ ಎರಡಕ್ಕೂ ಆನ್ಸರ್ ಇಲ್ಲಿದೆ ಸ್ನೇಹಿತರೆ. ಓಕೆ, ಕೀಟನಾಶಕಕ್ಕೆ ಏನು ಮಾಡಬಹುದು ಮತ್ತು ಅನಾನುಕೂಲವನ್ನು ಕೇಳಿದರೆ ಎರಡು ಸಹ ಇಲ್ಲಿ ಆನ್ಸರ್ ಇದೆ, ನೋಡ್ಕೊಳ್ತಾ ಹೋಗಿ. ಅದಾದ ನಂತರ 34ನೇ ಪ್ರಶ್ನೆ ಈ ರೀತಿ ಇದೆ.
ಜೀವಕೋಶದ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯಲ್ಲಿ ಲೈಬೋಸೋಮ್ಗಳ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ 34ಕ್ಕೆ ಆನ್ಸರು ಇಲ್ಲಿದೆ. ಲೈಬೋಸೋಮ್ಗಳು ಜೀರ್ಣಕಾರಿ ಕಿಣ್ವಗಳನ್ನು ಹೊಂದಿರುತ್ತವೆ, ಜೀವಕೋಶದ ತ್ಯಾಜ್ಯ ಮತ್ತು ವಿದೇಶಿ ವಸ್ತುಗಳನ್ನು ಒಡೆಯುತ್ತವೆ ಮತ್ತು ಮರುಬಳಕೆಯನ್ನು ಮಾಡುತ್ತವೆ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 35 ಪ್ರಶ್ನೆ ಈ ರೀತಿ ಇದೆ. 35 ನರಕೋಶದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕಾಗುತ್ತೆ. ಇನ್ನು 36 ಬಂದು ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು ಅಂತ ಕೇಳಿದರೆ, ಅಥವಾ ಸಾವಯವ ಕೃಷಿ ಎಂದರೇನು, ಸಾವಯವ ಕೃಷಿ ಪದ್ಧತಿಯ ಉಪಯೋಗವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಸಹ ಆನ್ಸರ್ ಇಲ್ಲಿದೆ, ನೋಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಅಪೇಕ್ಷಣೀಯ ಗುಣಲಕ್ಷಣ ಆ್ಯಂಡ್ ಕೃಷಿಗೆ ಸಂಬಂಧಪಟ್ಟಂತೆ ಆನ್ಸರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. 37ನೇದು, ಪ್ರಾಣಿ ಜೀವಕೋಶದ ಚಿತ್ರವನ್ನು ರಚಿಸಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಣಿ ಜೀವಕೋಶವನ್ನು ನೀವು ರಚನೆ ಮಾಡಬೇಕು. ಸೆಂಟ್ರೂಲ್ ಮತ್ತು ಮೈಟೊಕಾಂಡ್ರಿಯಾನ ಹೆಸರಿಸಬೇಕಾಗುತ್ತೆ ಇದರಲ್ಲಿ ಸ್ನೇಹಿತರೆ. ಅದಾದ ನಂತರ ಸೊ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ, ಇವುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಯಾವುದು? ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಯಾವುದು? ಚಪ್ಪಟೆ ಅನುಲೇಪಕ ಅಂಗಾಂಶ ಆಗಿರುತ್ತೆ. ಸೊ ಆನ್ಸರ್ ಇಲ್ಲಿದೆ ನೋಡಿ, ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದರೆ, ಸ್ನಾಯುಗಳನ್ನು ಮೂಳೆಗಳಿಗೆ ಸಂಬಂಧಿಸುವ ಅಂಗಾಂಶ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಸ್ನಾಯುರಜ್ಜು. ಅದಾದ ನಂತರ ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ ಯಾವುದು ಅಂತ ಹೇಳಿದ್ರೆ ರಕ್ತ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ ಯಾವುದಂತ ಹೇಳಿದರೆ ನರಕೋಶ. ಜೀವಕೋಶದ ಶಕ್ತಿ ಕೇಂದ್ರ ಯಾವುದಂತ ಹೇಳಿದ್ರೆ ಮೈಟೊಕಾಂಡ್ರಿಯಾ ಆಗಿರುತ್ತೆ. ಇಲ್ಲ ಆನ್ಸರ್ ಸ್ವಲ್ಪ ಏರುಪೇರು ಮಾಡಿದ್ದಾರೆ. 38 ಮೆದುಳಿನಲ್ಲಿ ಕಂಡುಬರುವ ಅಂಗಾಂಶ ಸ್ನೇಹಿತರೆ. ಸೊ ಇಲ್ಲಿ ಬಂದು ಅಡಿಪೋಸ್ ಅಂಗಾಂಶ ಆಗಿರುತ್ತೆ ಎಸ್. ಆ್ಯಂಡ್ ನೆಕ್ಸ್ಟ್ ಬಂದು ಎಸ್. ಇಲ್ಲಿ ಜೀವಕೋಶದ ಶಕ್ತಿ ಕೇಂದ್ರ ಬಂದು ಮೈಟೊಕಾಂಡ್ರಿಯಾ ಆಗಿರುತ್ತೆ, ಮೈಟೊಕಾಂಡ್ರಿಯಾ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತವ್ರೆ ಪಟ್ಟೆ ಸಹಿತ, ಪಟ್ಟೆರಹಿತ ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ. ಸೊ ಅದಕ್ಕೆ ಆನ್ಸರು ಇಲ್ಲಿದೆ ನೋಡಿ, ಪಟ್ಟೆರಹಿತ, ಪಟ್ಟೆ ಸಹಿತ, ಹೃದಯ ಸ್ನಾಯುಗಳು. ಏನಾಗಿದೆ, ಪಟ್ಟೆ ಸಹಿತ ಸ್ನಾಯು ಅಂತ ಹೇಳಿದಾಗ ಉದ್ದವಾಗಿ ಮತ್ತು ನೀಳವಾಗಿವೆ. ಪಟ್ಟೆರಹಿತ ಬಂದು ಕದಿರಿನ ಆಕಾರ ಹೊಂದಿದೆ, ಹೃದಯ ಬಂದು ಕೊಳವೆಯ ಆಕಾರ. ಪಟ್ಟೆ ಸಹಿತ ಬಂದು ಕವಲುಗಳನ್ನು ಹೊಂದಿರುವುದಿಲ್ಲ, ಇದು ಕವಲುಗಳನ್ನು ಹೊಂದುವುದಿಲ್ಲ, ಇದು ಕವಲುಗಳನ್ನು ಹೊಂದಿದೆ. ಐಚ್ಛಿಕ ಸ್ನಾಯುಗಳಲ್ಲಿ ಕಂಡುಬರುತ್ತೆ, ಇದು ಅನೈಚ್ಛಿಕ ಸ್ನಾಯುಗಳಲ್ಲಿ ಕಂಡುಬರುತ್ತೆ, ಇದು ಹೃದಯಗಳಲ್ಲಿ ಮಾತ್ರ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿವೆ ಎಂದು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಏಕೆಂದರೆ ರಕ್ತವು ಹರಿಯುತ್ತದೆ ಮತ್ತು ತ್ಯಾಜ್ಯ ಅನಿಲಗಳು, ಜೀರ್ಣವಾದ ಆಹಾರ, ಹಾರ್ಮೋನ್ಗಳು ಮತ್ತು ಪದಾರ್ಥಗಳನ್ನು ಸಾಗಿಸುತ್ತದೆ. ಇವುಗಳೆಲ್ಲ ಘಟಕಗಳು ವಿಶಿಷ್ಟ ಕಾರ್ಯಗಳನ್ನು ನಡೆಸುತ್ತವೆ. ಸೊ ಇದು ಆನ್ಸರ್ ಆಗಿರುತ್ತೆ.